ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಸಿಂಧನೂರಿನ ಮುರಾರ್ಜಿ ದೇಸಾಯಿ ವಸತಿ ನಿಲಯ ಹಾಗೂ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಸೋಮಶೇಖರ್ ಅವರು ಬುಧವಾರ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರದಲ್ಲಿ ಗುಣಮಟ್ಟದ ಕೊರತೆ, ಊಟದ ಕೊಠಡಿಗಳಲ್ಲಿ ಅಸ್ವಚ್ಛತೆ ವಾತಾವರಣ ಕಂಡು ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ವಸತಿ ನಿಲಯಗಳಲ್ಲಿ ಸಿಬ್ಬಂದಿ ಕೊರತೆ ಹಾಗೂ ಸಮರ್ಪಕ ನಿರ್ವಹಣೆ ಇಲ್ಲದಿರುವುದಕ್ಕೆ ಜಿಲ್ಲಾ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಎಂದು ನ್ಯಾಯಾಧೀಶರು ಆರೋಪಿಸಿದರು. ಮಕ್ಕಳ ಕಲ್ಯಾಣ ಸಮಿತಿಯ ನಿರ್ದೇಶನದಂತೆ ವಿವಿಧ ವಸತಿ ನಿಲಯಗಳ ಪರಿಶೀಲನೆ ನಡೆಸಲಾಗಿದ್ದು, ಅದರ ಸಮಗ್ರ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಮುಂದೆ ಎಲ್ಲಾ ವಸತಿ ನಿಲಯಗಳ ವಾರ್ಡ್ಗಳು ಪ್ರತಿದಿನ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡುವುದನ್ನು ಕಡ್ಡಾಯಗೊಳಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗುವುದು ಎಂದು ಹೇಳಿದರು. ಡೈಲಿ ಊಟ ಹೆಂಗಿರೋದು ಅಂತಲ್ಲ ಇಲ್ಲ ಸರ್, ಡೈಲಿ ಇದ್ರೆ ಸರ್ ರೀಸೆಂಟ್ಲಿ ಅಡಿಗೆ ಸರ್ ಮಾಡಲ್ ಇದೆ. ಸ್ವಲ್ಪ ಲೇಡೀಸ್ ಮಾಡಲ್ ಇಬ್ಬರೇ ಅದು ಒಂದು ಈ ದಿನ ಸಂಜೆ 5 ಗಂಟೆಗೆ ನಮ್ಮ ಸೂಚನೆ ಇರೋದ್ರಿಂದ ಮಕ್ಕಳ ಕಲ್ಯಾಣ ಮಂಡಳಿಯವರು ಕೂಡಲೇ ನೀವು ಅಷ್ಟು ವಿಸಿಟ್ ಮಾಡಿ ಅದರ ಪರಿಸ್ಥಿತಿಗಳನ್ನು ತಿಳಿಸಬೇಕು ಅಂತೇಳಿ ರಿಪೋರ್ಟ್ ಕೊಡಬೇಕು ಇಮಿಡಿಯೇಟಾಗಿ ಅಂತ ಹೇಳೋದಕ್ಕೆ ಹೋದ ತಕ್ಷಣ ನಮಗೆ ಅದನ್ನು ನೋಡಿದ ತಕ್ಷಣ ತೀರಾ ಸಂಕಟ ಆಯಿತು. ತುಂಬ ಊಟ ವ್ಯವಸ್ಥೆ ವಾರದ ಹಿಂದ್ಗಡೆ ಮಕ್ಕಳು ಅನುಕೂಲವಾಗಿದ್ದಾರೆ. ಅದರಲ್ಲಿ ಇವತ್ತಿನ ಊಟ ಮಾತ್ರ ತೀರಾ ಅನುಕೂಲ ಆಗಿತ್ತು. ಇಲಿ ಎಕ್ಕಿಲು ಒಂದು ಬ್ಲ್ಯಾಕ್ ಕಂಟೆಂಟ್ ಎಲ್ಲ ರೈಸಲ್ಲಿದೆ. ಅನ್ನನ ಹಿಂಗೆ ನೋಡ್ತಾ ಇದ್ರೆ ಫುಲ್ಲು ಬ್ಲ್ಯಾಕ್ ರೈಸ್. ಅವ್ರು ಲಾಸ್ಟಲ್ಲಿ ವಾರ್ಡನ್ ಸಸ್ಪೆಂಡ್ ಅಂತೆ, ಹೊರಗೆ ಸಸ್ಪೆಂಡ್ ಮಾಡಲಿ, ಅವರೆಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿ ಸಸ್ಪೆಂಡ್ ಮಾಡಿದ್ರೆ ಬದಲಿ ವ್ಯವಸ್ಥೆ ಮಾಡ್ದಂಗೆ ಅಧ್ವಾನವಾಗಿ ಅಷ್ಟು ಅನ್ನಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ನನ್ನ ಪ್ರಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ನನ್ನ ಭಾವನೆ. ಕೂಡಲೇ ನಾನು ಹೈಕೋರ್ಟ್ ಸಂಬಂಧಪಟ್ಟ ಇಲಾಖೆ ಸಹ ಕಾನೂನು ಸೇವೆಗಳ ಸಮಿತಿಯಿಂದ ಮನವಿ ಮಾಡಿ ಕರೆಸಿದ್ರೆ ಸದಸ್ಯರು